ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುಂ ಗುರುಭ್ಯೋ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಧನುರ್ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ಧನುರ್ಮಾಸದ ರಹಸ್ಯಮಯವಾದಂತಹ ವಿಚಾರಗಳ ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವ ನಮಸ್ಕಾರ. ವೀಕ್ಷಕರೇ, ಧನುರ್ಮಾಸ ಧನುರ್ರಾಶಿಯವರಿಗೆ ಅತ್ಯಂತ ವಿಶೇಷವಾದ ಮಾಸ. ಯಾವಾಗ ಶುರುವಾಗುತ್ತೆ? ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ. ಏನು ಧನುರ್ಮಾಸ ಅಂದರೆ? ಬಹಳಷ್ಟು ಜನಕ್ಕೆ ಅನುಮಾನ, ಏನು ಧನುರ್ಮಾಸ ಅಂದರೆ ಏನು ಗುರುಳೆ ಅದು ಅಂತ. ರವಿಗ್ರಹ ಒಂದೊಂದು ರಾಶಿಯಲ್ಲಿ ಒಂದೊಂದು ತಿಂಗಳುಗಳ ಕಾಲ ಇರಲಿದ್ದಾನೆ, ಆಯಿತಾ? ಸೊ ವೃಶ್ಚಿಕ ರಾಶಿಯನ್ನು ಮುಗಿಸಿ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದರೆ ಅದು ಒಂದು ತಿಂಗಳು ನಿಮ್ಮ ರಾಶಿಯಲ್ಲೇ ರವಿಗ್ರಹ ಇರ್ತಾನೆ. ನಂತರ ನಿಮ್ಮ ರಾಶಿಗಿಂತ ಮುಂದಿನ ರಾಶಿಗೆ ರವಿ ಸಂಚಾರವಾಗಲಿದೆ. ಅದು ಮಕರ ಸಂಕ್ರಾಂತಿ ಅವತ್ತಿನ ದಿವಸದಿಂದ. ಸಂಕ್ರಾಂತಿ ಹಬ್ಬ ಅಂತೀವಲ್ಲ, ಪ್ರತಿ ತಿಂಗಳು ಇರುತ್ತೆ. ಧನುರ್ರಾಶಿಯಿಂದ ಮಕರ ರಾಶಿಗೆ ಹೋಗೋದ್ರಿಂದ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ, ಆಯ್ತಲ್ವಾ? ಅಷ್ಟೇ. ಸೊ ಈ ಒಂದು ಧನುರ್ಮಾಸ ನಿಮಗೆ ವಿಶೇಷವಾದಂತಹ ರವಿಯ ಬಲವನ್ನು ಕೊಡುವಂತಹ ಮಾಸ ಧನುರ್ಮಾಸ. ಆದ್ದರಿಂದ ನೀವೆಲ್ಲ ಇದರ ವಿಶೇಷತೆಯನ್ನು ತಿಳ್ಕೊಳ್ಬೇಕು. ದಯವಿಟ್ಟು ನೀವು ಯಾರ್ಯಾರು ಧನುರ್ರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ, ಆಯ್ತಲ್ವಾ? ನೋಡಿ, ಧನುರ್ಮಾಸ ವರ್ಷಕ್ಕೊಂದ್ಸಲ ಏನು ಧನುರ್ಮಾಸ ನಿಮ್ಮ ರಾಶಿಗೆ ರವಿಗ್ರಹದ ಸಂಚಾರ ಆಗುತ್ತಲ್ಲ, ನಿಮಗೆ ಅದ್ಭುತವಾದ ರವಿಯ ಬಲವನ್ನು ಕೊಡುತ್ತೆ. ರವಿಯ ಬಲ ಇದೆಲ್ಲ ಏನು ಗೊತ್ತಾ? ಮೊದಲೇ ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ಗೌರ್ಮೆಂಟ್ ಇರ್ತಾರೆ, ಸರ್ಕಾರ, ಅವರು ಹಲವಾರು ಸರ್ಕಾರಿ ಸ್ಕೀಮ್ಗಳಿರ್ತವೆ, ಸರ್ಕಾರದ ಸ್ಕೀಮ್ಗಳು ಅಂತ. ಎಲ್ಲರೂ ಕಷ್ಟದಲ್ಲಿರೋರಿಗೆಲ್ಲ ಸಹಾಯ ಮಾಡಬೇಕು ಅಂತ ಸರ್ಕಾರದವ್ರು ಸ್ಕೀಮ್ಗಳನ್ನ ತೆಗಿತಾರೆ. ಹಾಗಂತ ನೀವು ಮನೇಲಿ ಸುಮ್ಮನೆ ಬೆಚ್ಚಗೆ ಮಲ್ಕೊಂಡಿದ್ರೆ ಆಫೀಸರ್ ಓಡ್ ಬಂದು ಬಾಗಿಲು ತಟ್ಟಿ ಸರ್ ಇದೊಂದು ಸ್ಕೀಮ್ ಇದೆ ತಗೊಳ್ಳಿ ಅಂತ ಹೇಳಲ್ಲ, ಹೌದಾ? ನೀವು ಅದನ್ನು ತಿಳ್ಕೊಂಡು ಅದಕ್ಕೆ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ, ಒಂದು ಅರ್ಜಿ ಬರ್ಕೊಡ್ಬೇಕಾಗತ್ತೆ. ನನಗೆ ಈ ಸ್ಕೀಮಲ್ಲಿ ನನಗೆ ಇದನ್ನು ಸಹಕಾರ ಕೊಡಿ, ನನಗೊಂದು ಅವಕಾಶ ಕೊಡಿ ಅಂತ, ನಂಗೆ ಸಹಾಯ ಮಾಡಿ ಅಂತ. ಅದೇ ಥರನೇ ಆಗುತ್ತೆ ಇದು. ಧನುರ್ರಾಶಿಯವರು ಸುಮ್ಮನೆ ಕೂತ್ಕೊಂಡಿದ್ರೆ ಧನುರ್ರಾಶಿಗೆ ಧನುರ್ಮಾಸಲೆಲ್ಲ ಅನುಕೂಲ ಆಗ್ಬಿಡಲ್ಲ. ಆ ರವಿಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂದಾಗ ನೀವು ಆ ರವಿಯ ಆರಾಧನೆಯನ್ನು ಮಾಡಿಕೊಂಡು ನೀವು ಆ ಫಲವನ್ನು ಪಡ್ಕೊಳ್ಬೇಕಾಗತ್ತೆ, ಗೊತ್ತಾಯ್ತಲ್ವಾ? ಏನು ಫಲ? ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಒಳ್ಳೆ ಏನು ಬಲ ಸಿಕ್ಬಿಡುತ್ತೆ ಅಂತ ಕೇಳ್ಬೋದು. ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗೆ ಒಡೆಯ ಯಾರು ಗೊತ್ತಾ? ರವಿಗ್ರಹ, ಗ್ರಹಾಧಿಪ ಅಂತ ಕರಿತೀವಿ. ಅಂತಹ ರವಿಗ್ರಹ ನಿಮಗೆ ಅಂದರೆ ಧನುರ್ರಾಶಿಯವರಿಗೆ 9ನೇ ಮನೆಯ ಅಧಿಪತಿ, ಅಂದರೆ ಭಾಗ್ಯಾಧಿಪತಿ, ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ನಿಮ್ಮ ರಾಶಿಯ ಭಾಗ್ಯಾಧಿಪತಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂದರೆ ಅದು ನಿಮಗೆ ಭಾಗ್ಯೋದಯ ಕಾಲ, ನಿಮಗೆ ಅದೃಷ್ಟವನ್ನು ಕೊಡತಕ್ಕಂಥ ಕಾಲ ಧನುರ್ರಾಶಿಯವರಿಗೆ. ಆದ್ದರಿಂದ ರವಿಯ ಆರಾಧನೆಯನ್ನು ಮಾಡಿಕೊಂಡು ನೀವು ಭಾಗ್ಯವನ್ನು, ಅದೃಷ್ಟವನ್ನು ಪಡ್ಕೊಳ್ಬೇಕು. ಇದು 1ನೇ ಪಾಯಿಂಟ್ ಅಷ್ಟೇ, ಇನ್ನೂ ತುಂಬ ಪಾಯಿಂಟ್ಗಳಿದ್ದಾವೆ. ಧನುರ್ಮಾಸ ಧನುರ್ರಾಶಿಯವರಿಗೆ ರಹಸ್ಯಮಯವಾಗಿ ಅದ್ಭುತವಾದಂಥ ಅವಕಾಶಗಳು ಕೊಡಲಿದೆ. ನೀವು ಅರ್ಜಿ ಹಾಕಿ ಪಡ್ಕೋಬೇಕು, ನೀವು ಪ್ರಾರ್ಥನೆ ಮಾಡಿ ರವಿ ಆರಾಧನೆ ಮಾಡ್ಕೊಂಡು ಪಡ್ಕೋಬೇಕಷ್ಟೇ. ಅರ್ಜಿ ಹಾಕೋದು ಅಂದ್ರೇನು? ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ ರವಿಯನ್ನು. ಬರೀ ರವಿ ಒಂದೇ ಅಲ್ಲ, ಇನ್ನೂ ಹಲವಾರು ಗ್ರಹಗಳ ಆರಾಧನೆ ಮಾಡೋದ್ರಿಂದ, ನಿಮ್ಮ ರಾಷ್ಟ್ರಾಧಿಪತಿಯ ಗುರುವಿನ ಆರಾಧನೆ ಮಾಡೋದ್ರಿಂದೆಲ್ಲ ನಿಮಗೆ ಹಲವಾರು ಪ್ರಯೋಜನಗಳಾಗಲಿದೆ. ಧನುರ್ಮಾಸದಲ್ಲೇ ಮಾಡಬೇಕು, ಅದಾಯ್ತಲ್ವಾ? ನೋಡಿ, ಇಲ್ಲಿ ಮೊದಲನೇದಾಗಿ ಅದೃಷ್ಟವನ್ನು ಕೊಡ್ತಕ್ಕಂಥವನು ಧನುರ್ರಾಶಿಯವರಿಗೆ ರವಿಗ್ರಹನಾಗಿರ್ತಾನೆ. ಸೊ ನಿಮ್ಮ ರಾಶಿಗೆ ರವಿಗ್ರಹ ಬರ್ತಾನೆ ಅಂತಂದರೆ ಹಲವಾರು ವಿಚಾರಗಳು ಅದೃಷ್ಟ ಕೊಡ್ತಾನೆ. ಪ್ರಧಾನವಾಗಿ 3. ಒಂದು, ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಚಾರದಲ್ಲಿರಬಹುದು, ಅಥವಾ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ಅನುಕೂಲತೆಗಳಿರಬಹುದು. 2ನೇದು ವಿವಾಹ, ದಾಂಪತ್ಯ, ವಿದೇಶ ಪ್ರಯಾಣ, ದೂರ ಪ್ರಯಾಣ, ಅಥವಾ ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು, ಈ ವಿಚಾರಗಳ ಅನುಕೂಲಗಳೇ. 3ನೇದು ಉದ್ಯೋಗದ ವಿಚಾರದಲ್ಲಿ, ಕರ್ಮಸ್ಥಾನದ ಮೇಲೆ ರವಿಯ ದೃಷ್ಟಿ, ಅದರಿಂದ ಉದ್ಯೋಗದ ವಿಚಾರದಲ್ಲಿ ಅನುಕೂಲಗಳನ್ನು ಮಾಡಿಕೊಡ್ತಾನೆ. ಸೊ ಅದೃಷ್ಟವನ್ನು ಈ 3 ಕ್ಯಾಟಗರಿಯಲ್ಲಿ ನಾನು ಏನೇನು ಹಲವಾರು ವಿಚಾರಗಳು ಹೇಳಿದ್ದೇನೆ ಅದರಲ್ಲೆಲ್ಲ ಅದೃಷ್ಟ ನಿಮಗೆ ಬೇಕು ಅಂತಾದರೆ ಧನುರ್ಮಾಸದಲ್ಲಿ ರವಿಗ್ರಹದ ಆರಾಧನೆ ಮಾಡಬೇಕು. ನೀವು ಧನುರ್ಮಾಸದ ವಿದ್ಯಾರ್ಥಿ ಏನೇ IAS ಟ್ರೈನಿಂಗು, IPS ಟ್ರೈನಿಂಗು, ಅಥವಾ ಏನೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ, CET ಬರೀಬೇಕು ಅಥವಾ ಮತ್ತೊಂದೇನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡ್ಕೊಳ್ಳಿ, ನಿಮಗೆ ಖಂಡಿತವಾಗಿ ಅದೃಷ್ಟ ಸಿಗಲಿದೆ. ಯಾವ ರೀತಿಯಲ್ಲಿ ಮಾಡೋದು ಗುರುಗಳೇ? ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಾನು.
ಟೆನ್ಷನ್ ಮಾಡ್ಕೊಂಬಿಡಿ. ಈ ವಿಡಿಯೋ ಎಂಡಲ್ಲಿ ಸಿಂಪಲ್ ಆಗಿ ರವಿ ಆರಾಧನೆ ಹೆಂಗೆ ಮಾಡಬೇಕು ಅಂತ ಹೇಳ್ತೇನೆ. ವಿಶೇಷವಾಗಿ ನಾವು ನಿಮ್ಮ ಪರವಾಗಿ ಏನು ರವಿ ಆರಾಧನೆ ಮಾಡ್ತೇವೆ ಅದನ್ನು ಸಹ ಹೇಳ್ತೇನೆ. ಗೊತ್ತಾಯ್ತಲ್ವಾ? ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ನೀವು ರವಿಗ್ರಹದ ಆರಾಧನೆ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ವಿವಾಹಿತ ಧನುರ್ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದೇನೋ ಅನುಕೂಲವಾಗಬೇಕು, ಪಿತ್ರಾರ್ಜಿತ ಆಸ್ತಿ ಬರಬೇಕು, ಅಥವಾ ಅದೆಲ್ಲ ಏನು ಬೇಡಗಳು, ಏನೋ ಸ್ವಲ್ಪ ದುಡ್ಡು ಕೊಟ್ಟರು ಪರವಾಗಿಲ್ಲ ಆ ದುಡ್ಡು ಬರಬೇಕು, ಅಥವಾ ನಮ್ಮ ತಂದೆಯರು ಏನಾರು ಹೆಲ್ಪ್ ಮಾಡಿದರೆ ನಮ್ಮ ಕಷ್ಟಕ್ಕಾಗ್ತಿತ್ತು ಅದು ಸಿಗಬೇಕು, ತಂದೆಯವರು ಆರೋಗ್ಯ ಸರಿ, ತಂದೆಯವ್ರಿಗೆ ಸರಿ ಹೋಗಬೇಕು, ನನ್ನ ಬಿಡಿ ನಮ್ಮ ತಂದೆಯವ್ರು ಚೆನ್ನಾಗಿದ್ದರೆ ಸಾಕು ಅದು ಸರಿ ಹೋಗಬೇಕು, ತಾಯಿ ಚೆನ್ನಾಗಿದ್ದರೆ ಸಾಕು ಅದು ಸರಿ ಹೋಗಬೇಕು. ಆ ಒಂದು ಅದ್ಭುತಗಳ ನಡೀಬೇಕು ಅಂತಂದರೆ ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಬೇಕು. ಎರಡನೇ ಪಾಯಿಂಟ್ ಆಗಿ ಮದುವೆಯಾದ ವಿಚಾರಗಳು. ನಮಗೆ ಇನ್ನೊಂದು ಬಹಳ ಸಮಸ್ಯೆ ಆಗುವಂಥ ವಿಚಾರ ಏನಪ್ಪ ಅಂದರೆ, ಧನುರ್ಮಾಸದಲ್ಲಿ ಮದುವೆಗೆ ಪ್ರಯತ್ನನೇ ಮಾಡಲ್ಲ, ಬಿಟ್ಟುಬಿಡ್ತಾರೆ ಧನುರ್ಮಾಸ ಶೂನ್ಯ ಮಾಸ ಹಂಗಲ್ಲಪ್ಪ, ಇಲ್ಲ, ಖಂಡಿತವಾಗಿ ವಿವಾಹದ ವಿಚಾರಗಳಿಗೆ ಪ್ರಯತ್ನ ಮಾಡಬಹುದು ಧನುರ್ಮಾಸದಲ್ಲೂ ಸಹ. ಅಂದರೆ ನಿಮಗೆ ಅದೃಷ್ಟವನ್ನು ಕೊಡ್ತಕ್ಕಂಥದ್ದು. ಈಗ ಬಹಳ ಕಾಲದಿಂದ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಗುರುಬಲ ಕೂಡ ಇಲ್ಲ, 6ನೇ ಮನೇಲಿದೆ. ಸೊ ಹೆಂಗಾರು ಮಾಡಿ ನಮಗೆ ಮದುವೆ ಆದರೆ ಸಾಕಪ್ಪ, ನಮಗೆ ಮದುವೆಗೆ ಬೇಗ ಮದುವೆ ಆಗಬೇಕು ಅಂತಂದರೆ ಭಾಗ್ಯಾಧಿಪತಿಯಾಗಿ ರಾಶಿಯಲ್ಲಿದ್ದು ಸಪ್ತಮವನ್ನು ನೋಡ್ತಾನೆ. ಆದ್ದರಿಂದ ಖಂಡಿತವಾಗಿ ವಿವಾಹದ ವಿಚಾರದಲ್ಲಿ ಅನುಕೂಲ ಮಾಡಿಕೊಡ್ತಾನೆ. ಪ್ರಯತ್ನ ಮಾಡಿ. ಯತ್ನೇ ಕೃತೆ ಕೋತ್ರ ದೋಷ ಅಂತ ಪ್ರಯತ್ನ ಮಾಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೇಳ್ತೀನಿ, ಕೆಲವರು ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇರುವಂತಹ ಪ್ರಪೋಸಲ್ಲೇ ಬೇಕು, ಗೌರ್ಮೆಂಟ್ ಉದ್ಯೋಗ ಮಾಡ್ತಿರುವ ವರನೇ ಬೇಕು, ಗೌರ್ಮೆಂಟ್ ಉದ್ಯೋಗ ಮಾಡ್ತಿರುವ ವಧುವೇ ಬೇಕು, ಪ್ರಯತ್ನ ಮಾಡ್ತಿರ್ತೀರಲ್ಲ, ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಿ ಸಿಗ್ತಾರೆ. ನಿಮ್ಮ ಗೌರ್ಮೆಂಟ್ ಉದ್ಯೋಗಿ ಅಥವಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಪೋಸಲ್ಸ್ಗಳು ಬೇಕು ಅಂತಂತ ಧನುರ್ಮಾಸದಲ್ಲಿ ಪ್ರಯತ್ನ ಮಾಡಬೇಕು. ಆಮೇಲೆ ದೂರ ಪ್ರಯಾಣ ಮಾಡಬೇಕು, ವಿದೇಶ ಪ್ರಯಾಣ ಮಾಡಬೇಕು, ಸರ್ಕಾರದ ಉದ್ಯೋಗದಲ್ಲಿದ್ದೀರಾ ನೀವು ಅಥವಾ ಬೇರೆ ಯಾವುದೇ ಉದ್ಯೋಗದಲ್ಲಿದ್ದೀರಾ, ಟ್ರಾನ್ಸ್ಫರ್ ಬೇಕು. ಧನುರ್ಮಾಸದಲ್ಲಿ ರವಿ ಆರಾಧನೆಯಿಂದ ಟ್ರಾನ್ಸ್ಫರ್ಗಳು ಸಿಗ್ತದೆ. ನಿಮಗೆ ಅಂದ್ಕೊಂಡ ಜಾಗದಲ್ಲಿ ಟ್ರಾನ್ಸ್ಫರ್ ಸಿಗುತ್ತೆ. ಇದು ಇಲ್ಲ ಟ್ರಾನ್ಸ್ಫರ್ ಬೇಡ, ನಿಲ್ಲಿಸ್ಬಿಡ್ಬೇಕು, ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಬೇಕು, ರವಿ ಆರಾಧನೆಯನ್ನೇ ಮಾಡಬೇಕು. ಬಹಳ ವಿಚಿತ್ರವಾಗಿದೆ, ಅದು ರವಿಯ ಮೇಲೆ ನಿಂತ್ಕೊಂಡಿದೆ ಅದು. ಈ ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ಸಿಂಪಲ್ಲು ವಿಶೇಷ ಪರಿಹಾರ ಎಲ್ಲ ಹೇಳ್ತೀನಿ ನಾನು. ಆಮೇಲೆ ಇನ್ನೊಂದು ಧನುರ್ಮಾಸದ ವಿಶೇಷ ಪ್ರಭಾವ ಏನಪ್ಪ ಅಂತಂದರೆ, ನಿರುದ್ಯೋಗಿಯಾಗಿದ್ದರೆ ನೀವು, ಅದೃಷ್ಟವಶಾತ್ ಉದ್ಯೋಗ ಬೇಕಾ ನಿಮಗೆ, ಅಥವಾ ನಿಮಗೆ ಒಂದು ಜಾಬ್ ಬಿಟ್ಟು ಇನ್ನೊಂದು ಜಾಬ್ ಸೇರಬೇಕಾ, ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾ, ನೀವು ಧನುರಾಶಿಯವರು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೂ ಸಹ ನಿಮಗೆ ಇದೇ ಧನುರ್ಮಾಸವೇ ನಿಮಗೆ ಸೂಕ್ತವಾದ ಸಮಯ. ರವಿ ಆರಾಧನೆ ಮಾಡಿಕೊಂಡು ನೀವು ನಿಮ್ಮ ಗೌರ್ಮೆಂಟ್ ಜಾಬಿನ ಕನಸನ್ನು ನನಸು ಮಾಡ್ಕೊಳ್ಬೋದು ಒಂದೊಂದೇ ಹೆಜ್ಜೆ ಹಾಕಿ. ಸೊ ಅದರಿಂದ ಧನುರ್ಮಾಸ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಉದ್ಯೋಗದ ವಿಚಾರಗಳಲ್ಲಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೂ ಸಹ ಹೌದು. ಅದೃಷ್ಟವಶಾತ್ ಎಲ್ಲ ಕೆಲಸಗಳು ಆಗಬೇಕು ಅಂದರೆ ರವಿಗ್ರಹದ ಆರಾಧನೆ ಮಾಡಬೇಕು. ನಾವು ನಿಮ್ಮ ಪರವಾಗಿ ಡಿಸೆಂಬರ್ 15 ರವಿವಾರ ರವಿ ಶಾಂತಿ ಹೋಮವನ್ನೇನು ಸಹಸ್ರ ರವಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೀವಿ. ಧನುರ್ರಾಶಿಯವರು ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ವಾಟ್ಸಪ್ ಮಾಡಿಕೊಂಡು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ, ವಿಶೇಷವಾಗಿ ಈ ಅಭಿಮಂತ್ರಿತ ನವರತ್ನಮಾಲೆಯನ್ನು, ಉಪರತ್ನಗಳ ನವರತ್ನಮಾಲೆಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಇದಕ್ಕೇನು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಒಂದು ಸಂಕಲ್ಪ ಸೇವೆಗೆ ಒಂದು ನವರತ್ನಗಳ ಉಪರತ್ನಮಾಲೆಯನ್ನು ಒಂಥರ ನ್ಯೂ ಇಯರ್ ಗಿಫ್ಟ್ ಥರ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸೊ ಅದರಿಂದ ಬಹಳ ಚೆನ್ನಾಗಿದೆ. ಎಷ್ಟು ದಿನ ಇದು ಅಂತ ಗೊತ್ತು, ಯಾಕೆಂದರೆ ಬೇಗ ಸಂಕಲ್ಪ ಸೇವೆ ಬುಕ್ ಆಗಿಬಿಟ್ರೆ ಬೇಗ ಮುಗಿದೋಗುತ್ತೆ. ಸೊ ಅದರಿಂದ ಲಿಮಿಟೆಡ್ ಆಗಿ ಮಾಡಿಸಿರ್ತಕ್ಕಂಥದ್ದು ಇದು ಹೆವಿ ಆಗುತ್ತೆ ನಮಗೂ ನಿಮಗೆ ಕೊಡಲಿಕ್ಕೆ. ಸೊ ಅದರಿಂದ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಅದನ್ನು ಹಾಗೆ ಎಷ್ಟು ಜನಕ್ಕಾಗುತ್ತೋ ಜನಕ್ಕೆ ಕೊಟ್ಟು ಕ್ಲಿಯರ್ ಆಗಿ ಮುಗಿಸ್ಬಿಡ್ತೇವೆ. ಸೊ ಅದರಿಂದ ಬೇಗ ಸಂಕಲ್ಪ ಸೇವೆ ಕೊಟ್ಕೊಳ್ಬೇಕಾಗುತ್ತೆ. ಡಿಸೆಂಬರ್ 15ನೇ ತಾರೀಕು ರವಿವಾರ ರವಿಶಾಂತಿ ಹೋಮ, ಸಹಸ್ರ ರವಿಶಾಂತಿ 1008 ಸಂಖ್ಯೆ ರವಿಗ್ರಹಕ್ಕೆ ಹೋಮ. ಇದ್ರ ಜೊತೆಗೆ ಇನ್ನೂ ಹಲವಾರು ಹೋಮಗಳಿದೆ, ಅದರ ಬಗ್ಗೆ ತಿಳಿಸ್ತೇನೆ ನಾನು. ಇಲ್ಲಿ ಧನುರ್ಮಾಸದ ಇನ್ನೂ ಹಲವಾರು ವಿಶೇಷತೆಗಳು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ರಾಶಿಯಲ್ಲಿ ರವಿಗ್ರಹ ಬರ್ತಾನೆ ಅಂತಂದಾಗ ಬಹಳ ಪ್ರಮುಖವಾಗಿ ಹಾಳಾಗಿರುವ ನಿಮ್ಮ ಆರೋಗ್ಯವನ್ನು ಗುಣಪಡಿಸುವಲ್ಲಿ ತುಂಬ ಅನುಕೂಲ ಮಾಡಿಕೊಡ್ತಾನೆ. ನಿಮಗೆ ತುಂಬ ತಲೆನೋವಿದ್ದರೆ, ತುಂಬ ಕಣ್ಣು ನೋವಿದ್ದರೆ, ತಲೆಗೇನಾದ್ರು ಏಟಾಗಿದ್ದರೆ, ಅಥವಾ ಶರೀರದಲ್ಲಿ ಪಿತ್ತ ಪ್ರಕೋಪ ಸಿಕ್ಕಾಬಟ್ಟೆ ಏನಾದ್ರು ಸಮಸ್ಯೆಗಳಿದ್ದರೆ ಖಂಡಿತವಾಗಿ ನಮಗೆ ಅನುಕೂಲ ಮಾಡಿ ಕೊಡ್ತಾನೆ ರವಿಗ್ರಹ. ಗೊತ್ತಲ್ವ? ರವಿ ಆರಾಧನೆಯನ್ನು ಮಾಡಬೇಕಷ್ಟೆ. ಇನ್ನೂ ಹೇಳ್ತೇನೆ, ನಿಮಗೆ ಪ್ರಾಧಾನ್ಯತೆ ಜಾಸ್ತಿ ಆಗತ್ತೆ.
ಬಹಳಷ್ಟು ಧನುರಾಶಿಯವರ ಸಮಸ್ಯೆ ಏನು ಗೊತ್ತಾ, ನಮಗೆ ಇಂಪಾರ್ಟೆನ್ಸೇ ಕೊಡಲ್ಲ ರೀ, ನಮ್ಮನ್ನು ಕೇಳೋದೇ ಇಲ್ಲ, ನಮ್ಮನ್ನು ಲೆಕ್ಕಕ್ಕೆ ಇಟ್ಟಿಲ್ಲ, ನಮ್ಮನ್ನು ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ, ಇದ್ರೆಷ್ಟು ಹೋದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ಥರ ನಮ್ಮನ್ನು ಊಟದಲ್ಲಿ ಇದನ್ನ ಹಂಗೆ ಅಂತ ಒಗ್ಗರಣೆ ಸೊಪ್ಪು ತೆಗೆದಿಟ್ಬಿಟ್ಟು ಒಗ್ಗರಣೆ ಎಲ್ಲ ಕಡಿಗೆ ಮಾಡಿ ತಿನ್ಬೇಕಾದ್ರೆ ಮಾತ್ರ ಒಗ್ಗರಣೆ ಸೊಪ್ಪನ್ನ ಪಕ್ಕದಲ್ಲಿ ಇಟ್ಬಿಟ್ಟು ತಿನ್ನೋದಂತೆ, ಊಟ ಮಾಡೋದಂತೆ. ಆ ಒಗ್ಗರಣೆ ಸೊಪ್ಪನ್ನ ಪಕ್ಕದಲ್ಲಿ ಇಟ್ಟು ಊಟ ಅಡುಗೆನಲ್ಲಿ ಒಗ್ಗರಣೆ ಸೊಪ್ಪಿದ್ದಂಗೆ ಆಗ್ಬಿಟ್ಟಿದೆ. ನಮ್ಮನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ, ನಮ್ಮನ್ನು ಯಾವ ಲೆಕ್ಕದಲ್ಲಿ ಇಡ್ತಾರೆ. ಆ ಥರ ಚಿಂತೆ ನಿಮಗಿದೆ, ನಿಮಗೆ ಪ್ರಾಮುಖ್ಯತೆ ಬೇಕು ಅಂತಾದರೆ ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಿ. ರವಿಗ್ರಹ ನಿಮ್ಮ ರಾಶಿಯಲ್ಲಿ ಇರ್ತಾನೆ, ಪ್ರಕಾಶಮಾನವಾಗಿ ಅದ್ಭುತವಾದ ಪವರ್ಸ್, ಅಂದರೆ ನಿಮ್ಮ ಪ್ರಾಮುಖ್ಯತೆ ಜಾಸ್ತಿ ಆಗಲಿದೆ. ಎಲ್ಲ ಕಡೆ ನಿಮ್ಮನ್ನೇ ಕೇಳ್ತಾರೆ, ನೀವೇ ಬೇಕು ನೀವೇ ಬೇಕು, ನಿಮ್ಮಿಂದನೇ ಆಗುತ್ತೆ ಅನ್ನೋ ಥರ. ಆ ಲೈಮ್ ಲೈಟ್ ಇರ್ಬೋದು, ಆ ಒಂದು ಇಂಪಾರ್ಟೆನ್ಸ್ ಇರ್ಬೋದು, ಅದು ನಿಮಗೆ ಸಿಗಬೇಕು ಅಂತಂದರೆ ಧನುರ್ಮಾಸದಲ್ಲಿ ರವಿ ಆರಾಧನೆ ಮಾಡಿಕೊಳ್ಬೇಕಾಗ್ತದೆ, ಆಯ್ತಲ್ವಾ. ಹೀಗೆ ಇದ್ರ ಜೊತೆಗೆ ಇನ್ನೂ ಹೇಳ್ತಾನೆ, ಏನು ಗೊತ್ತಾ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅಥವಾ ತಂದೆಯ ಜೊತೆಗೆ ನಿಮಗೇನಾದ್ರು ಜಗಳ ಮನಸ್ತಾಪಗಳಿದ್ದಲ್ಲಿ ಧನುರ್ಮಾಸ, ಅಥವಾ ನಿಮ್ಮ ತಂದೆಯವರ ಆರೋಗ್ಯ ಸರಿ ಇಲ್ಲ ಅಂತಾದರೂ ಸಹ, ತಂದೆಯವರ ಆರೋಗ್ಯ ಬಾಧೆ ಅಥವಾ ತಂದೆಯವರೊಂದಿಗಿನ ಬಾಂಧವ್ಯದ ಸಮಸ್ಯೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆ, ಇದು ಮೂರೂ ಸಹ ಧನುರ್ಮಾಸದಲ್ಲಿ ಧನುರ್ರಾಶಿಯವರು ರವಿಗ್ರಹದ ಆರಾಧನೆಯಿಂದ ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬಹುದು, ಗೊತ್ತಾಯ್ತಲ್ವಾ. ಸೊ ಹಲವಾರು ವಿಚಾರಗಳಿದೆ. ಈ ಧನುರ್ಮಾಸ ನಿಮಗೆ ಲಕ್ಷ್ಮೀ ಆರಾಧನೆಯಿಂದ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡಿಕೊಡುತ್ತೆ. ನಾವು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನೇ ಮಾಡ್ತಾ ಇದ್ದೇವೆ. ಈ ಕಮಲ ಪುಷ್ಪಗಳಿದೆಯಲ್ಲ, ತಾವರೆ ಹೂವು, ಅದನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಹೋಮವನ್ನು ಮಾಡ್ತೇವೆ ಅದರ ಲಕ್ಷ್ಮೀನಾರಾಯಣ ಮಂತ್ರಗಳಿಂದ. ಅದು ಅದ್ಭುತವಾಗಿರುತ್ತೆ. ಈ ನವರತ್ನ ಮಾಲೆ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ, ಜೊತೆಗೆ ಸಹಸ್ರ ರವಿಶಾಂತಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಅಷ್ಟೇ ನಾನು ಆಗಲೇ ಹೇಳಿದೆ, ರಾಶ್ಯಾಧಿಪತಿ ನಿಮಗೆ ಗುರುಗ್ರಹ, ಷಷ್ಠ 6ನೇ ಮನೆಯಲ್ಲಿದ್ದಾನೆ, ಗುರುಬಲ ಇಲ್ಲ, ಭಾಳ ಕಷ್ಟಪಡ್ತಾ ಇದ್ದೀರಾ. ಮುಂದಿನ ವರ್ಷ ಇನ್ನು 6 ತಿಂಗಳು ನಿಮಗೆ ಗುರುಬಲ ಇರಲ್ಲ. ಈ ಮಾರ್ಗಶೀರ್ಷ ಹುಣ್ಣಿಮೆ ಇದೆಯಲ್ಲ, ರವಿವಾರ, ಅದು ದತ್ತಾತ್ರೇಯ ಜಯಂತಿ 14-15ನೇ ತಾರೀಕು. ಈ ಮಾರ್ಗಶೀರ್ಷ ಮಾಸದ ಚತುರ್ದಶಿ ಹುಣ್ಣಿಮೆ ದತ್ತ ಜಯಂತಿ, ದತ್ತಾತ್ರೇಯರು, ಗುರು ದತ್ತಾತ್ರೇಯರ ಆರಾಧನೆ ಮಾಡಲಿಕ್ಕೆ ಸೂಕ್ತವಾದ ದಿವಸ. ನಾವು ಅದಕ್ಕೆ ಗುರು ದತ್ತಾತ್ರೇಯ ಹೋಮವನ್ನೇ ಸಹ ಮಾಡ್ತೇವೆ. ಈ ಒಂದು ಮಾಲೆ ಅದರಲ್ಲೂ ಸಹ ವಿಮಂತನೆ ಆಗಿರುತ್ತೆ. ಅದರಿಂದ ಹಲವಾರು ವಿಚಾರಗಳಿಗೆ ನಾವು ಹೋಮವನ್ನು ಮಾಡಿ ಇಡೀ ಧನುರ್ಮಾಸ ನಿಮಗೆ ಎನರ್ಜೈಸ್ ಮಾಡಿ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನಕ್ಕೆ ನಾಗಾರಾಧನೆ ಇರುತ್ತೆ. ಆ ವಿಶೇಷ ಪರಿಹಾರಗಳ ಬಗ್ಗೆ ಹೇಳ್ತೇನೆ. ಸಿಂಪಲ್ ಪರಿಹಾರಗಳು ಹೇಳಿಲ್ವಲ್ಲ ಅಂತ ಅನಿಸ್ತಿರಲ್ಲ, ಮೊದಲನೇದಾಗಿ ನಾನು ಸಿಂಪಲ್ ಪರಿಹಾರ ಹೇಳ್ತೇನೆ. ಈ ಧನುರ್ಮಾಸದಲ್ಲಿ ಧನುರ್ರಾಶಿಯವರು ಸಿಂಪಲ್ ಆಗಿ ಏನು ಪರಿಹಾರ ಮಾಡ್ಕೊಳ್ಬೋದು ಗೊತ್ತಾ, ರವಿಯ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ರವಿಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಮಂತ್ರ ಪಠನೆಯನ್ನು ಆದಿತ್ಯ ಹೃದಯ ಸ್ತೋತ್ರ ಏನಿರುತ್ತಲ್ಲ, ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಹಾಗೂ ರವಿಗ್ರಹದ ಅಷ್ಟೋತ್ರ ಪಠನೆ ಮಾಡುವಂಥದ್ದು ಅದ್ಭುತವಾದಂತಹ ಒಂದು ನಿಮಗೆ ಬಲವನ್ನು ಕೊಡುತ್ತೆ, ರವಿ ಬಲವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನೀವು ಹೆಂಗಿದ್ರು ಈ ಧನುರ್ಮಾಸದಲ್ಲಿ ಹೋಗಿ ಈ ಅರಳಿ ಮರ ಪ್ರದಕ್ಷಿಣೆ, ನಮಸ್ಕಾರ, ಪೂಜೆ ಧನುರ್ಮಾಸದಲ್ಲಿ ಮಾಡ್ತೀರಲ್ಲ, ಇನ್ನೊಂದು 3 ಅರ್ಘ್ಯವನ್ನು ಕೊಡಬೇಕು ನೀವು. ಒಂದು, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೊಗಸೆಯಲ್ಲಿ ಒಂದು ಒಗೆದಾಕಿರುವ ಮಡಿಯ ಬಟ್ಟೆಯನ್ನು ಉಟ್ಕೊಳ್ಬೇಕು, ಕಾಟನ್ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಬೊಗಸೆಯಲ್ಲಿ 3 ಬೊಗಸೆ ನೀರನ್ನು ತಗೊಂಡು, ಮೊದಲನೇ ಬೊಗಸೆ ನೀರು ತಗೊಂಡ ಹಾಗೂ ಮಂತ್ರವನ್ನು ಹೇಳಬೇಕು. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ನೀರನ್ನು ಕೆಳಗಡೆ ಬಿಡಬೇಕು, ಆಯ್ತಲ್ವಾ. ಅಥವಾ ಆಮೇಲೆ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಅದೇ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ 3ನೇ ಸಲ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಪುನಃ ಸೂರ್ಯ ಗಾಯತ್ರಿಯನ್ನು ಹೇಳಿಕೊಂಡು ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಭಾಸ್ಕರಾಯ ನಮಃ, ಸೂರ್ಯಾಯ ನಮಃ, ಎಲ್ಲದೂ ಸಹ ರವಿಯ ಒಂದು ಹೆಸರುಗಳೇ. ಆದ್ದರಿಂದ 3 ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಅದ್ಭುತವಾದಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಕೊಡುತ್ತೆ ನಿಮಗೆ. ಇದರ ಜೊತೆಯಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ, ಆ ಸೂರ್ಯನಿಗೆ ನಿಮ್ಮ ಯಾವ ಕೆಲಸ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಸಹ, ಪ್ರಾರ್ಥನೆಯನ್ನು ಸಹ ಮಾಡ್ಬೋದು. ಆಗ ನಿಮಗೇನಾದ್ರು ಬಿಲ್ಪತ್ರೆ ಸಿಕ್ಕಿದ್ರೆ ಆ ಅರ್ಘ್ಯದ ನೀರಿನಲ್ಲಿ ಒಂದು ಬಿಲ್ಪತ್ರೆಯನ್ನು 4 ಅಕ್ಷತೆಯನ್ನು ಸಹ ಹಾಕ್ಕೊಂಡು, ಕೆಂಪು ಅಕ್ಷತೆ, ಕುಂಕುಮದಲ್ಲಿ ಅಕ್ಷತೆ, ಅರಿಶಿನದಲ್ಲ ಕುಂಕುಮ ಅಕ್ಷತೆಯನ್ನು ಮಾಡಿ ಅದನ್ನು ಸಹ ಹೀಗೆ ಅದನ್ನು ಸೇರಿಸಿಕೊಂಡು ಬಿಡ್ತಕ್ಕಂಥದ್ದು, ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥದ್ದು ಸಹ ಬಹಳ ಅದ್ಭುತವಾದಂಥ ಯಶಸ್ಸು ಸಿಗ್ತದೆ ನಿಮಗೆ.
ಅದರಿಂದ ಬಿಲ್ವ ಪತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಬರೀ ನೀರಾದರೂ ಪರವಾಗಿಲ್ಲ. ಅಕ್ಷತೆ ಹಾಕೋದಿದ್ರೆ ಕೆಂಪು ಅಕ್ಷತೆಗಳನ್ನು ತೆಗೆದುಕೊಂಡು ಭಾಸ್ಕರನಿಗೆ ನೀರು ಹಾಗೂ ಅಕ್ಷತೆ ಸಹಿತವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಬೆಳಗ್ಗೆ ಬೇಗ ಏಳಬೇಕು, ಹಾಗೂ ಸೂರ್ಯನ ಅಷ್ಟೋತ್ತರ ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ 3 ಅರ್ಘ್ಯಗಳನ್ನು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಬಿಡಬೇಕು. ಈ ಥರ ಆಯ್ತಲ್ವಾ? ಮನೆಯ ಮೇಲೆ ನೀವು ಹೋಗಿ ನಿಮ್ಮ ಟೆರೆಸ್ ಮೇಲೆ ಹೋಗಿ ಬಿಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಬಿಡಬಹುದು. ಇಲ್ಲ ನಿಮ್ಮ ಮನೆ ಹತ್ರದಲ್ಲಿ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಇದನ್ನು ಸಮರ್ಪಣೆ ಮಾಡಬಹುದು. ಹೀಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದರ ಮೂಲಕ ಖಂಡಿತವಾಗಿ ಅದ್ಭುತವಾದ ರವಿಯ ಬಲವನ್ನು ಪಡೆದುಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ಇದಿಷ್ಟು ಸಿಂಪಲ್ ಪರಿಹಾರ. ಆದರೆ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಕ್ಕಂಥ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ, ಡಿಸೆಂಬರ್ 15ನೇ ತಾರೀಕು ಭಾನುವಾರ, ಅಂದರೆ ರವಿಯ ವಾರ, ಅವತ್ತೇ ಹುಣ್ಣಿಮೆ ಆಯ್ತಲ್ವ? ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದ್ಭುತವಾದಂಥ ದಿವಸ. ಸೊ ಅದರಿಂದ ಅವತ್ತಿನ ದಿವಸವೇ ನಾವು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮ ಮಾಡಿದಾಗ ಅದು ಏನು ಮಾರ್ಗಶೀರ್ಷ ಮಾಸಾನಾಂ ಮಾರ್ಗಶೀರ್ಷ, ಮಹಾವಿಷ್ಣುವಿನ ಮಾಸ ಅದು. ಸೊ ಅದರಿಂದ ಅಂಥ ಅದ್ಭುತವಾದ ಮಹಾವಿಷ್ಣುವಿನ ಮಾಸದ ಮಾರ್ಗಶೀರ್ಷ ಪೌರ್ಣಿಮೆ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ನಾವು ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಸಹಸ್ರ ರವಿಶಾಂತಿ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ. ಅಷ್ಟೇ ಅಲ್ಲ, ದತ್ತ ಜಯಂತಿಯೂ ಸಹ ಇರ್ತದೆ. ಸೊ ಆದ್ದರಿಂದ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಈ ಬಾರಿಯ ವಿಶೇಷವಾದಂತಹ ಪ್ರಸಾದ ಏನು ಗೊತ್ತಾ? ನಾವು ವರ್ಷಕ್ಕೆ ಇಡೀ ವರ್ಷದ ಒಂದು ನ್ಯೂ ಇಯರ್ ಗಿಫ್ಟ್ ಥರ ಇರಬೇಕು, ಇಡೀ ವರ್ಷ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲವಾಗಬೇಕು ಅಂತ ಒಂದು ಅದ್ಭುತವಾದಂತಹ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು 2023ನೇ ಇಸ್ವಿಯಲ್ಲಿ ಒಂದು ಸಲ ಕೊಟ್ಟಿದ್ವಿ. ಯಾಕೆಂದರೆ ಉಪರತ್ನಗಳ ಮಾಲೆ ವರ್ಷಕ್ಕೊಮ್ಮೆ ಆದರೂ ಅದನ್ನು ಬದಲಾಯಿಸ್ಕೊಳ್ಬೇಕು. ಇದು ಮತ್ತೆ ಪುನಃ ಹೊಸದಾಗಿ ನಾವು ಒಂದು ಉಪರತ್ನಗಳ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ, ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ನನ್ನ ಜಾತಕದಲ್ಲಿ ಆ ಗ್ರಹ ಸರಿ ಇಲ್ವೇನೋ, ಈ ಗ್ರಹ ಸರಿ ಇಲ್ವೇನೋ, ಇದು ಆ ಥರ ತೊಂದರೆ ಇಲ್ಲ. ಯಾವುದೇ ಗ್ರಹ, ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ನವರತ್ನಗಳನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಅದರಲ್ಲೂ ಇದು ಉಪರತ್ನಗಳ ರತ್ನಮಾಲೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸೊ ನಮ್ಮ ಡಿಸೆಂಬರ್ 15ನೇ ತಾರೀಕಿನ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ಒಂದು ಅದ್ಭುತವಾದಂತಹ ಲಕ್ಷ್ಮೀನಾರಾಯಣದ ಹೋಮ, ಸಹಸ್ರ ರವಿಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಎಲ್ಲ ಹೋಮಗಳಿಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇದು ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂಕಲ್ಪ ಸೇವೆ, ಎಲ್ಲ ಹೋಮಗಳು ಅದರಲ್ಲೇ ಬಂತು. ಒಬ್ಬರಿಗೆ ಒಂದು ಪ್ರಸಾದ ಸ್ವರೂಪವಾಗಿ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದೂ ಸಹ ಏನು ಗೊತ್ತಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರ್ತದೆ. ಸೊ ಖಾಲಿ ಆಗೋಯಿತು ಅಂತಂದರೆ ಮತ್ತೆ ಪುನಃ ನಾವು ಸಿದ್ಧಪಡಿಸ್ಲಿಕ್ಕೂ ಆಗಲ್ಲ ಅದನ್ನು ಬೇಗ. ಸೊ ಅದರಿಂದ ಬೇಗ ಬೇಗ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಥರ ನಿಮಗೆ ಖಂಡಿತವಾಗಿ ಕೊಡ್ತೇವೆ. ಬೇಗ ವಿವರಗಳನ್ನು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.